ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಗುರುವಂದನೆ ಕಾರ್ಯಕ್ರಮ, ಶಿಕ್ಷಕರಿಗೆ ಸನ್ಮಾನ. ಸೆಪ್ಟೆಂಬರ್ 18ರಂದು ರಾತ್ರಿ ಸುಮಾರು 8:30ಕ್ಕೆ ಪಟ್ಟಣದ ಅಡಿಕೆ ಭವನದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಗುರುವಂದನೆ ಹಾಗೂ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಸಮಾರೋಪಗೊಂಡಿತು. ಶಿಕ್ಷಕರನ್ನು ಸನ್ಮಾನಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್ ಮಾತನಾಡಿ, ಶಿಕ್ಷಕರನ್ನು ಸನ್ಮಾನಿಸುವುದರ ಮೂಲಕ ಅವರಲ್ಲಿನ ಕಾರ್ಯಕ್ಷಮತೆಯನ್ನು ಪ್ರೋತ್ಸಾಹಿಸಲು ಪ್ರೇರಣೆಯಾಗಿದೆ ಹಾಗೂ ಅವರ ಜವಾಬ್ದಾರಿಯೂ ಹೆಚ್ಚಿದಂತಾಗಿದೆ. ಮಕ್ಕಳಿಗೆ ಕಲಿಸುವಲ್ಲಿ ಎಲ್ಲ ಶಿಕ್ಷಕರ ಶ್ರಮವೂ ಅಪಾರವಾಗಿರುತ್ತದೆ. ಸರ್ಕಾರಿ ಶಾಲೆಯ ಶಿಕ್ಷಕರೊಂದಿಗೆ ಅನುದಾನರಹಿತ ಶಾಲೆ ಶಿಕ್ಷಕರನ್ನು ಗೌರವಿಸಿದ್ದು ಶ್ಲಾಘನೀಯ ಕಾರ್ಯ. ಮಾನವೀಯ ಸ್ಪಂದನೆಗೆ ಮಿಡಿದಾಗ ಸೇವೆಗೆ ಮಹತ್ವವಿರುತ್ತದೆ ಎಂದರು. ದಾಂಡೇಲಿಯ ಸಾಫ್ಟ್ ಟೆಕ್ ಇನ್ಸ್ಟಿಟ್ಯೂಟ್ ಚೇರ್ಮನ್ ಸೈಯದ್ ತಂಗಲ್ ಮಾತನಾಡಿ, ಶಿಕ್ಷಕ ವೃತ್ತಿಯಿಂದ ಆರ್ಥಿಕವಾಗಿ ಹೆಚ್ಚಿನ ಸಬಲರಾಗದಿದ್ದರೂ ಅವರಿಗೆ ವಿಶೇಷ ಸ್ಥಾನಮಾನ, ಗೌರವವಿರುತ್ತದೆ. ಅವರ ಕೆಲಸ ಪುಣ್ಯದ ಕೆಲಸವಾಗಿದ್ದು, ಈ ವೃತ್ತಿಯಲ್ಲಿದ್ದವರು ಸರ್ವಪಲ್ಲಿ ರಾಧಾಕೃಷ್ಣರಂತವರು ರಾಷ್ಟ್ರಪತಿಯಂಥ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವುದು ಅದಕ್ಕಿರುವ ಘನತೆ, ಗೌರವಕ್ಕೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಚ್ಚಿಗೆಯ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕ ಮಹೇಶ್ ಭಟ್ ಕುಂದರ್ಗಿ, ಹುಟಕಮನೆ ಸರ್ಕಾರಿ ಶಾಲೆಯ ಶಿಕ್ಷಕ ಸುಬ್ರಾಯ್ ಭಟ್, ಆನಗೋಡ್ ಶಾಲೆಯ ಶಿಕ್ಷಕ ಮಾರುತಿ ಆಚಾರಿ, ಕನ್ನಡಗಲ್ ಸರ್ಕಾರಿ ಶಾಲೆಯ ಶಿಕ್ಷಕಿ ಶೋಭಾ ನಾಯ್ಕ್, ಕಿರವತ್ತಿ ಲಿಟಲ್ ಫ್ಲವರ್ ಶಾಲೆ ಶಿಕ್ಷಕಿ ತನುಜಾ ದೇವಾಡಿಗ ಇವರನ್ನು ಲಯನ್ಸ್ ಉತ್ತಮ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಶಿಕ್ಷಕರು ಮಾತನಾಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಶೇಷಗಿರಿ ಪ್ರಭು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಹಿರಿಯ ಲಯನ್ಸ್ ಎಸ್.ಎಲ್. ಭಟ್ ನಿರ್ವಹಿಸಿದರು. ಲಯನ್ಸ್ ಮಂಜುನಾಥ್ ವಂದಿಸಿದರು. ಝೋನ್ ಚೇರ್ಪರ್ಸನ್ ಸುರೇಶ್ ಬೋರ್ಕರ್, ಲಯನ್ಸ್ ಸದಸ್ಯರುಗಳಾದ ರವಿರಾಜ್ ಪ್ರಭು, ಶಾಂತಾರಾಮ್ ಹೆಗಡೆ, ನಂದನ್ ಬಾಳ್ಗಿ, ಮಹೇಶ್ ಗೌಳಿ, ಕಿರಣ್ ಶೆಟ್ಟಿ, ಗೋಪಾಲ್ ನೇತ್ರೇಕರ್, ಶ್ರೀಧರ್ ಶೆಟ್ಟಿ, ಸುನಂದಾ ಪಾಟಣ್ಕರ್ ಇತರರು ಇದ್ದರು. ಸರ್ಕಾರಿ ಮತ್ತು ಏಡೆಡ್ ಶಾಲೆಯ ಶಿಕ್ಷಕರಿಗೆ ಸರ್ಕಾರದಿಂದ ಪ್ರತಿ ವರ್ಷನೂ ಕೂಡ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಅಂದರೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಅನ್ಎಡೆಡ್ ಶಿಕ್ಷಕರು ಈ ಒಂದು ಪ್ರಶಸ್ತಿಯಿಂದ ವಂಚಿತರಾಗಿರುವಂಥದ್ದು ಸತ್ಯವೇ. ಆದರೆ ಅವರು ಕೂಡ ಎಲ್ಲ ನಮ್ಮ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಎಲ್ಲ ಶಾಲೆಗಳ ಶಿಕ್ಷಕರು ಕೂಡ ಅಷ್ಟೇ ತಮ್ಮ ಶ್ರಮವನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಈ ಒಂದು ದಿಸೆಯಲ್ಲಾದರೂ ನಮ್ಮ ಅನುದಾನ ರಹಿತ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿರುವುದು ನಮಗೂ ಕೂಡ ಅತ್ಯಂತ ಸಂತಸದ ವಿಷಯವಾಗಿದೆ. ಇವತ್ತಿನ ಸಮಾಜದ ಸ್ಥಿತಿಯನ್ನ, ಗತಿಯನ್ನ ನಾವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇಂತಹ ಸಮಾಜಕ್ಕೆ ಸಂಸ್ಕಾರವೆಂಬಂತಹ ಪೋಷಣೆಯನ್ನು ನೀಡಬಲ್ಲಂತಹ ಯಾರು ಅಂತ ಹೇಳಿದ್ರೆ ಅದು ಒಬ್ಬ ಸಮರ್ಥನಾದಂತಹ ಶಿಕ್ಷಕ ಮಾತ್ರ. ಹಾಗಾಗಿ ಒಬ್ಬಳು ತಾಯಿ ಹೇಗೆ ಮನೆಯ ವ್ಯವಸ್ಥೆಯನ್ನು, ಮನೆಯ ಮಕ್ಕಳಿಗೆ ಸಂಸ್ಕಾರವನ್ನು, ಬದುಕಿಗೆ ಉತ್ತಮ ದಾರಿಯನ್ನು ನೀಡುವುದಕ್ಕೆ ಶಕ್ತಳಾಗ್ತಾಳೋ, ಶಿಕ್ಷಕನಂದ್ರೆ ಆತ ಸಮಾಜಕ್ಕೊಂದು ತಾಯಿ ಇದ್ದ ಹಾಗೆ. ಹಾಗಾಗಿ ಇಂತಹ ಸಂಸ್ಕಾರವೆಂಬಂತಹ ನೀರನ್ನು ಸಮಾಜಕ್ಕೆ ಎರೆಯುವಂತಹ, ಸನ್ನಡತೆ ಎಂಬಂತಹ ಗುಣಗಳನ್ನು ಶಿಷ್ಯರ ಮನಸ್ಸೆಂಬಂತಹ ಭಿತ್ತಿಯಲ್ಲಿ ಬಿತ್ತುವಂತಹ ಶಿಕ್ಷಕರನ್ನ ಸನ್ಮಾನಿಸಿದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಎಂತ ಗುರುಗಳಿಗೆ, ಶಿಕ್ಷಕರಿಗೆ ಎಂತ ಒಂದು ಹೋಲಿಕೆಯನ್ನ ಮಾಡಿದ, ದೇವರಿಗೆ ಸಮಾನವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಲಿಕೆಯನ್ನು ಮಾಡಿದ ಶಿಕ್ಷಕರಿಗೆ ಆರ್ಥಿಕವಾಗಿ ಸಬಲವಾಗಿರುವುದಿಲ್ಲ, ಬಹಳಷ್ಟು ಏನ್ ಗಳಿಸುವುದೇನಿರೋದಿಲ್ಲ ಶಿಕ್ಷಕರ ವೃತ್ತಿಯಲ್ಲಿ. ಆದ್ರೆ ನಾವು ಗಳಿಸೋದು ಸನ್ಮಾನ, ಗೌರವ. ಇದೇ ನಮ್ಮ ಶಿಕ್ಷಕರ ವೃತ್ತಿಯಲ್ಲಿ ಆಸ್ತಿ.